ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕಿಂಗ್ ನೋಡಿ ಎಷ್ಟು ಫುಲ್ಲಾಗಿದೆ ಅಂತ. ವೀಕೆಂಡ್ ಬೇರೆ, ಸೊ ವೀಕೆಂಡ್ ಆಗಿರೋದಕ್ಕೆ ಇಷ್ಟು ರಶ್ ಇದೆ ಅಂತ ಅನಿಸುತ್ತೆ. ಬೇರೆ ದಿನದಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ನನಗೂ. ಆ್ಯಂಡ್ ರಿವರ್ ರಾಫ್ಟಿಂಗ್ ಮಾಡೋದಕ್ಕೆ ಇಲ್ಲೊಂದಿಷ್ಟು ಬೋಟ್ಸ್ ಕಾಣಿಸ್ತಿದೆ. ಆ್ಯಂಡ್ ಸದ್ಯಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಸೊ ತುಂಬಾ ಉದ್ದ ಇದೆ ಕ್ಯೂ. ಟಿಕೆಟ್ ತೊಗೊಳೋದಕ್ಕೆ ಇಷ್ಟುದ್ದ ಕ್ಯೂ ಇದೆ ನೋಡಿ. ಹಾಗೆ ಈ ಜಾಕೆಟ್ಸ್ ಎಲ್ಲ ಮೋಸ್ಟ್ಲಿ ರಿವರ್ ರಾಫ್ಟಿಂಗಿಗೆ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ. ಆ್ಯಂಡ್ ಕ್ಯೂ ಅಲ್ಲಿದ್ದೀವಿ ಇವಾಗ. ಬೇರೆ ಯಾವುದೋ ಒಂದು ಬೋಟ್ ಬರ್ತಾ ಇದೆ ನೋಡಿ. ಹಾಗೆ ಅವರು ಆ್ಯಕ್ಚುಲಿ ಅಂದರೆ ಆನೆಗಳನ್ನೆಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಇರೋದು. ಯೂ ಟರ್ನ್ ತೊಗೊಂಡು ನಿಲ್ಲಿಸ್ತಿದ್ದಾರೆ. ಯಾಕಂದರೆ ನೆಕ್ಸ್ಟ್ ಒಂದು ಬ್ಯಾಚ್ ಹೋಗಬೇಕಲ್ಲ. ಈ ಬ್ಯಾಚ್ ಹೋಗೋದಕ್ಕೆ ಆ ಬೋಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಕರ್ಕೊಂಡು ಹೋಗ್ತಾರೆ. ಎಂಟ್ರಿ ಟಿಕೆಟ್ ಒಬ್ಬರಿಗೆ 120 ರುಪೀಸು. ಹಾಗೆ ಬೋಟಿಂಗ್ ಮಾಡೋದಕ್ಕೆ 60 ರುಪೀಸು, 180 ರುಪೀಸ್ ಆಗುತ್ತೆ ಒಬ್ಬರಿಗೆ. ಅಲ್ಲಿ ಫೀಡ್ ಮಾಡೋದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಂತೆ. ಆ್ಯಂಡ್ ಇವಾಗ ನಾವು ಬೋಟ್ ರೈಡ್ ಮಾಡ್ತಾಯಿದ್ದೀವಿ. ಅಂದರೆ ಬೇರೆಯವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಬೋಟ್ ರೈಡ್ ಯಾರು ಮಾಡ್ತಾರಲ್ಲ ಅವರು ಕರ್ಕೊಂಡು ಹೋಗ್ತಾರೆ. ನಿಧಾನಕ್ಕೆ ಆರಾಮಾಗಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಬೇಕಾಗುತ್ತೆ. ಸೊ ಈ ಒಂದು ನದಿ ಬಂದು ಕಾವೇರಿ ನದಿ. ಇದು ಆ್ಯಕ್ಚುಲಿ ತುಂಬ ಏನು ದೂರ ಇಲ್ಲ, ಅಲ್ಲಿ ದೂರದಿಂದನೇ ಕಾಣಿಸ್ತಾ ಇದೆ ನೋಡಿ. ಇನ್ನೊಂದು ಬ್ಯಾಚ್ ಬರೋದಕ್ಕೆ ರೆಡಿ ಆಗ್ತಿದೆ. ಆ್ಯಂಡ್ ಇವಾಗ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀವಿ. ಆನೆಗಳೆಲ್ಲ ಇದ್ದಾವೆ ಸಾಕಷ್ಟು. ಹಾಗೆ ಅಲ್ಲಲ್ಲೇ ಹುಲ್ಲಿದೆ. ಅದಕ್ಕೆ ಹುಲ್ಲು, ಭತ್ತ ಮತ್ತು ಬೆಲ್ಲನ ಕೊಡ್ತಾರೆ. ಅದರ ಫುಡ್ ಅದು. ನನ್ನ ಟ್ರಾವೆಲ್ ವ್ಲಾಗ್ನ ನೀವು ಏನಾದರೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಚೆಕ್ಔಟ್ ಮಾಡಿ. ಮತ್ತಿಗೋಡು ಆ್ಯಂಡ್ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಅಂತ ಹಾಕಿದ್ದೀನಿ. ಹಾಗೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ದು ಸಪ್ರೇಟ್ ಒಂದು ವ್ಲಾಗ್ನ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇನ್ಸ್ಟಾಗ್ರಾಮ್ ಪೇಜ್ ಒಂದಿದೆ, ನಮ್ಮಿ ವ್ಲಾಗ್ಸ್ ಅಂತ. ಅದರಲ್ಲಿ ನಿಮಗೆ ಫುಡ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ಅಪ್ಡೇಟ್ಸ್ ಇರುತ್ತೆ. ನೀವೇನಾದರೂ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲೂ. ಆ್ಯಂಡ್ ಈ ಆನೆ ನೋಡಿ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ. ಆ್ಯಕ್ಚುಲಿ ಡ್ಯಾನ್ಸ್ ಮಾಡ್ತಾಯಿತ್ತು ಆವಾಗಲೇ. ಸೊ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಟ್ರೈ ಮಾಡ್ತೀನಿ ಮತ್ತೇನಾದರೂ ಡ್ಯಾನ್ಸ್ ಮಾಡುತ್ತಾ ಅಂತ ನೋಡೋಣ. ಆ್ಯಂಡ್ ಮಾಡ್ತಾಯಿದೆ ನೋಡಿ ನಿಧಾನಕ್ಕೆ. ಆ ಕಡೆ ಈ ಕಡೆ ಆಡಿಸ್ತಾ ಇದೆ, ಹಾಗೆ ಡ್ಯಾನ್ಸ್ ಮಾಡ್ತಾ ಇದೆ. ಎಲ್ಲ ತುಂಬ ಜನ ಈ ಒಂದು ಆನೆ ಹತ್ರನೇ ಇದ್ದಾರೆ. ಯಾಕಂದರೆ ಅಷ್ಟು ಕ್ಯೂಟಾಗಿ ಒಂದು ರೆಸ್ಪಾನ್ಸ್ ಮಾಡ್ತಾ ಇದೆಯಲ್ಲ, ಅದಕ್ಕೆ ಜನ ಇಲ್ಲೇ ಇದ್ದಾರೆ ಎಲ್ಲರೂ. ಇಲ್ಲಂತೂ ಒಂದೊಂದು ಆನೆ ಒಂದೊಂದು ಥರ ಇದೆ. ದಂತ ಎಲ್ಲ ಡಿಫ್ರೆಂಟ್ ಆಗಿದೆ. ಒಂದೊಂದು ಪುಟ್ಟದಾಗಿದೆ, ಹಾಗೆ ಒಂದೊಂದು ತುಂಬಾ ದೊಡ್ಡದಾಗಿದೆ. ಆ್ಯಂಡ್ 0.5x ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ದುಬಾರಿ ಎಲಿಫೆಂಟ್ ಕ್ಯಾಂಪು. ಅಲ್ಲಲ್ಲೇ ಸುಮಾರು ಆನೆಗಳಿದ್ದಾವೆ. ಸೊ ಇಷ್ಟು ಆನೆಗಳು ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಪಾರ್ಕ್ ಥರನೂ ಇದೆ ಇಲ್ಲಿ. ಅಲ್ಲಲ್ಲೇ ಸ್ಪ್ರಿಂಕ್ಲರ್ಸ್ ಇದೆ. ಈ ಆನೆ ಯಾಕೋ ಒಂಥರ ಡಿಫ್ರೆಂಟಾಗಿ ಆಡ್ತಾ ಇದೆ. ಕಾಲು ಆ ಕಡೆ ಈ ಕಡೆ ಮಾಡ್ತಾ ಇದೆ. ಏನೋ ಎಕ್ಸಸೈಸ್ ಮಾಡೋ ಥರ ಆಡ್ತಾ ಇದೆ ನೋಡಿ. ಆವಾಗಲಿಂದ ಹಂಗೆ ಮಾಡ್ತಾ ಇದೆ ಅದು. ಹಾಗೆ ಇಲ್ಲಿ ಸ್ಪ್ರಿಂಕ್ಲರ್ನ ಇಟ್ಟಿದ್ದಾರೆ. ಇಷ್ಟೊತ್ತಾದರೂ ನಿಲ್ಲಿಸೇ ಇಲ್ಲ, ಮತ್ತೆ ಹಂಗೆ ಆಡ್ತಾ ಇದೆ. ಜನ ಎಲ್ಲ ನೋಡ್ತಾ ಇದ್ದಾರೆ, ಯಾಕೆ ಈಗ ಈ ಥರ ಆಡ್ತಿದ್ಯಲ್ಲ ಈ ಆನೆ ಅಂತ. ಇವಾಗ ನೋಡಿ ಸನ್ಲೈಟ್ಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ ಆನೆಗಳು ಯಾವ ಥರ ಇದೆ ಅಂದರೆ. ಆನೆ ಕಲರ್ ಕಾಣಿಸ್ತಾ ಇದೆ, ಹಾಗೆ ರಿಂಕಲ್ಸ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ ಈ ಒಂದು ವಿಡಿಯೋನಲ್ಲಿ. ಆವಾಗಲೇ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ನಲ್ಲ, ಅದೇ ಆನೆ ಅದು. ಎಲ್ಲರಿಗೂ ಒಂಥರ ರೆಸ್ಪಾಂಡ್ ಮಾಡ್ತಾ ಇದೆ. ಜನ ಅದಕ್ಕೆ ಕರಿತಾ ಇದ್ದಾರೆ. ತುಂಬ ಜನ ಇದ್ದಾರೆ ಅಂತ ಆವಾಗಲೇ ಹೇಳಿದೆ ನೋಡಿ. ಕಾಣಿಸ್ತಿದೆ ಇವಾಗ ಈ ಕಡೆಯಿಂದ. ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಆನೆಗಳಿಗೆ ಫೀಡ್ ಮಾಡ್ಬೋದು. 50 ರುಪೀಸ್ ಚಾರ್ಜ್ ಮಾಡ್ತಾರೆ ಅದಕ್ಕೆ ಫೀಡ್ ಮಾಡೋದಕ್ಕೆ. ಸೊ ಅವರು ಭತ್ತ ಹಾಗೆ ಬೆಲ್ಲದ ಪೀಸಸ್ನ ಅದಕ್ಕೆ ಹಾಕ್ತಾ ಇದ್ದಾರೆ. ಸೊ ಆನೆಗಳಿಗೆ ಅದರ ಫುಡ್ನ ಕೊಡೋದಕ್ಕೆ ಅಂತ. ಪರ್ ಹೆಡ್ 50 ರುಪೀಸ್ ತೊಗೋತಾರೆ. ಅಂದರೆ ಒಬ್ಬರು ನಾವು ತಿನ್ನಿಸ್ಬೋದು. ಒಂದು ರೆಡಿ ಮಾಡಿಕೊಡ್ತಾರೆ ಫುಡ್ನ. ಅದ್ರ ಬಾಯಿಗೆ ಇಟ್ಟರೆ ಆಯಿತು ಅಷ್ಟೇ. ಇಲ್ಲ ಸೊಂಡ್ಲಿಗಾದರೂ ಸೊಂಡ್ಲಿಗೂ ಕೊಡ್ಬೋದು.
ಒಟ್ಟಿನಲ್ಲಿ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನನ್ನ ಹಳೆ ಒಂದು ವ್ಲಾಗಲ್ಲಿ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಲ್ಲಿ ನಾನು ಹೇಳಿದ್ದೆ ಅಲ್ಲಿ ಅಲೋ ಮಾಡಲ್ಲ ಅಂತ, ಬಟ್ ದುಬಾರಿ ಎಲಿಫೆಂಟ್ ಕ್ಯಾಂಪಲ್ಲಿ ಅಲೋ ಮಾಡ್ತಾರೆ. ಇವಾಗ ಇನ್ನೊಬ್ಬರು ಬಂದು ಸೇರ್ಕೊತಿದ್ದಾರೆ ಫುಡ್ನ ರೆಡಿ ಮಾಡೋದಕ್ಕೆ ಅಂತ. ಯಾಕಂದರೆ ನಮಗೆಲ್ಲ ಫೀಡ್ ಮಾಡೋದಕ್ಕೆ ಕೊಡ್ತಾರಲ್ಲ, ಸೊ ಅವರು ಒಬ್ಬರು ಬಂದು ಎದ್ದು ನಿಂತ್ಕೊತಾರೆ. ಇವಾಗ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಹಾಗೆ ಫುಡ್ನ ಕೊಡ್ತಾರೆ, ನಾವು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೋಬೋದು. ಹಾಗೆ ಈ ಒಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಮುಂಚೆ ಮೈಸೂರು ದಸರಾ ಎಲಿಫೆಂಟ್ಸ್ಗಳ ಒಂದು ಟ್ರೈನಿಂಗ್ ಕ್ಯಾಂಪ್ ಆಗಿತ್ತು. ಬಟ್ ಇವಾಗ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಅಂದು ಎಲಿಫೆಂಟ್ಸ್ಗಳ ಬಿಹೇವಿಯರ್ನ ತಿಳ್ಕೊಳ್ಳೋ ಅಂಥ ಒಂದು ಸ್ಟಡಿ ಸೆಂಟರ್ ಆಗಿದೆ. ಆ್ಯಂಡ್ ಇಟ್ ಈಸ್ ರನ್ ಬೈ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್. ಎಷ್ಟು ದೊಡ್ಡದಾಗಿ ಬಾಯಿ ಓಪನ್ ಮಾಡ್ತು ಗೊತ್ತಾ. ಇವಾಗ ಆ್ಯಕ್ಚುಲಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಒಂದೊಂದು ಹಲ್ಲೇ ಒಳ್ಳೆ ಇಟ್ಟಿಗೆ ಇದ್ದಂಗಿತ್ತು, ಅಷ್ಟು ದೊಡ್ಡದಾಗಿದೆ. ಬಟ್ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಬಾಯಿ ಓಪನ್ ಮಾಡ್ತಾಯಿದೆ. ಅಂದರೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಹಾಗಾಗಿ ಮಕ್ಕಳು ಹೆದರ್ಕೋತಾ ಇಲ್ಲ, ಅದೇನು ಮಾಡಲ್ಲ ಅಂತ ಗೊತ್ತಿರುತ್ತೆ, ಒಂದು ಧೈರ್ಯ ಇರುತ್ತೆ. ಆ್ಯಂಡ್ ಇವಾಗ ಎಂಟ್ರೆನ್ಸ್ ಹತ್ರನೇ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಫೀಡ್ ಮಾಡೋದಕ್ಕೆ ಕೊಡ್ತಾರೆ, ಬಟ್ ತುಂಬ ದೂರ ಇರೋದ್ರಿಂದ ಸೊಂಡ್ಲಿಕ್ಕೆ ಕೊಡಬೇಕಷ್ಟೇ, ಬಾಯಿಗೆ ಸೀದಾ ನಾವು ಫೀಡ್ ಮಾಡೋದಕ್ಕಾಗಲ್ಲ. ಹಾಗೆ ಈ ಒಂದು ದುಬಾರಿ ಎಲಿಫೆಂಟ್ ಕ್ಯಾಂಪ್ ಬಂದು ಮಡಿಕೇರಿಯಿಂದ 38 ಕಿಲೋಮೀಟರ್ಸ್ ದೂರ ಆಗುತ್ತೆ. ಕೊಡಗು ಡಿಸ್ಟ್ರಿಕ್ಟಲ್ಲಿ ಲೊಕೇಟ್ ಆಗಿದೆ ಎಕ್ಸಾಕ್ಟಾಗಿ. ಆ್ಯಂಡ್ ಆನೆಗಳನ್ನೆಲ್ಲ ನೋಡಿಕೊಂಡು ನಾವಿವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ. ಆ್ಯಕ್ಚುಲಿ ಬೋಟ್ಗೆ ಹೋಗೋದಕ್ಕೆ, ಬೋಟಲ್ಲಿ ವಾಪಸ್ ಆ ದಡಕ್ಕೆ ಹೋಗಬೇಕಲ್ಲ, ಅದಕ್ಕೆ ನಿಂತಿದ್ದೀವಿ. ಹಾಗೆ ಒಂದು ಆನೆನ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಬಂದರು ಅಂತ ಅನಿಸುತ್ತೆ. ಸೊ ಇಲ್ಲಿ ಕ್ಲೋಸಿಂಗ್ ಟೈಮ್ ಆಗ್ತಾಯಿತ್ತು, ಅದಕ್ಕೆ ಆನೆಗಳನ್ನ ಕರ್ಕೊಂಬಂದರು ಆ ಜಾಗದಿಂದ. ನೋಡಿ ಎಲ್ಲ ಮಕ್ಕಳು ನೋಡ್ತಾ ಇದ್ದಾರೆ ಈ ಒಂದು ಆನೆಗಳನ್ನ. ಅಲ್ಲೂ ನೋಡಿದ್ದಾಯಿತು, ಬಟ್ ಸ್ಟಿಲ್ ಏನೋ ಒಂಥರ ಕ್ಯೂರಿಯಾಸಿಟಿ, ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇಲ್ಲಿ ಎಷ್ಟು ಜನ ಮಕ್ಕಳು ನಿಂತಿದ್ದಾರೆ, ಎಲ್ಲರೂ ಈ ಆನೆನ ನೋಡ್ತಾ ಇದ್ದಾರೆ. ಸೊ ಆ ಮಾವುತ ಕೂತ್ಕೊಂಡು ಏನೋ ಕಮಾಂಡ್ಸ್ನ ಕೊಡ್ತಾ ಇದ್ದಾರೆ. ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 o'clockಗೆ ಓಪನ್ ಆದರೆ ಬೆಳಿಗ್ಗೆ 11ಗೆ ಕ್ಲೋಸ್ ಆಗುತ್ತೆ, ಮತ್ತು ಈವ್ನಿಂಗ್ 4:30ಗೆ ಓಪನ್ ಆದರೆ ಈವ್ನಿಂಗ್ 5:30ಗೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಅಲ್ಲಿ ನೋಡೋಣ ಅಂತ ಹೋಗಿದ್ದೆ, ನನಗೂ ಸ್ವಲ್ಪ ನೀರು ಸಿಡ್ತಿದೆ. ಆ್ಯಕ್ಚುಲಿ ಟಾಪೆಲ್ಲ ಒದ್ದೆ ಆಗೋಗ್ಬಿಟ್ಟಿದೆ. ಆ್ಯಂಡ್ ಕ್ಯೂ ಅಲ್ಲಿ ನಿಂತಿದ್ದೀವಿ ಅಂತ ಹೇಳಿದೆ, ಇನ್ನು ಕ್ಯೂ ಮೂವ್ ಆಗ್ತಿಲ್ಲ, ಅದಕ್ಕೆ ಹೀಗೆ ಹಿಂದೆ ಮುಂದೆ ನೋಡ್ತಾ ನಿಂತಿದ್ದೀವಿ. ಆ್ಯಂಡ್ ಫೈನಲಿ ನಾವು ಅಷ್ಟೇ ಬೋಟ್ ಹತ್ಕೊಳ್ಳೋ ಟೈಮ್ ಬಂದಿದೆ. ಸೊ ಬೋಟಲ್ಲಿ ಇವಾಗ ವಾಪಸ್ಸು ಆ ದಡಕ್ಕೆ ಹೋಗ್ತಾ ಇದ್ದೀವಿ. ಸೊ 2 ವೇ ಬೋಟಿಂಗ್ ಫೀಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. 120 rupees ಅಂತ ಹೇಳಿದೆ ನಾನು ಪರ್ ಹೆಡ್ಡು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.